ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಗೋ ಬ್ಯಾಕ್ ಜಮೀರ್ ಅಹಮದ್ ಖಾನ್ ಎನ್ನುವ ಅಭಿಯಾನ ಆರಂಭಿಸಿದ್ದಾರೆ. ಬಾಗಲಕೋಟೆಯ ನೂತನ ಅಂಜುಮನ್ ಕಮಿಟಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅನುಮೋದನೆ ನೀಡದೇ ಇರೋದ್ರಿಂದ ಅಲ್ಪಸಂಖ್ಯಾತ ಮುಖಂಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಮೀರ್ ಅಹಮದ್ ಖಾನ್ ಬರದಿದ್ರೂ ನಾವು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸುತ್ತೇವೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸೋಮಶೇಖರ್ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ವಕ್ಫ್ ಸಚಿವರು ಆಗಿರುವ ಪ್ರಭಾವಿ ಸಚಿವರಲ್ಲಿ ಒಬ್ಬರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಬಾಗಲಕೋಟೆಗೆ ಬರುವುದಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ಕೆಲವು ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಜಮೀರ್ ಅನ್ನೋ ಅಭಿಯಾನವನ್ನ ಆರಂಭಿಸಿದ್ದಾರೆ. ಅದು ಚುನಾವಣೆಯ ಸಂದರ್ಭದಲ್ಲಿಯೇ ಈ ರೀತಿ ಒಂದು ಅಭಿಯಾನ ನಡೀತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇದನ್ನ ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರಿದ್ದಾರೆ. ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಸಿಕಂದರ್ ಆತ್ಮಿ ಅವರಿದ್ದಾರೆ. ಸಿಕಂದರ್ ಆತ್ಮಿ ಅವರು ಯಾಕೆ ಜಮೀರ್ ಅಹಮದ್ ಖಾನ್ ಅವರನ್ನ ಬಾಗಲಕೋಟೆಗೆ ಬರಬಾರದು, ಗೋ ಬ್ಯಾಕ್ ಜಮೀರ್ ಅಂತ ಹೇಳ್ತಿದ್ದಾರೆ, ಏನ್ ಕಾರಣ ಪ್ರಮುಖವಾಗಿ? ಅಲ್ಪಸಂಖ್ಯಾತರ ಸಚಿವರು, ಅಲ್ಪಸಂಖ್ಯಾತರ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ಅರಿವು ಇರಬೇಕು. ನಮ್ಮಲ್ಲಿ ಒಂದು 2-3 ಘಟನೆಗಳು ಅವು ನೇರವಾಗಿ ಅಲ್ಪಸಂಖ್ಯಾತರ ಮೇಲೆ ಅವರ ಪ್ರೀತಿ ಎಷ್ಟೈತೆ ಅಂತ ತೋರಿಸಿದ್ರು. ಏನು ಸರ್ ಘಟನೆ, ಯಾವ ಕಾರಣ ಪ್ರಮುಖ? ಒಂದನೇದ್ದು ಅಂಜುಮನ್ ಶಿಕ್ಷಣ ಸಂಸ್ಥೆ, ಅದೊಂದು ವಕ್ಫ್ ಸಂಸ್ಥೆ. ಅಲ್ಲೇ 2023ರಲ್ಲಿ ಹೊಸ ಸಮಿತಿ ಆಯ್ಕೆಯಾಗಿ ನಾವು 11 ಜನ ಸದಸ್ಯರಾಗಿದ್ದೀವಿ. ಇನ್ನು ನಮ್ಮಲ್ಲೇ ಸ್ವಲ್ಪ ಅಧ್ಯಕ್ಷರ ಬಗ್ಗೆ ಭಿನ್ನಾಭಿಪ್ರಾಯವಾಗಿ ನಾವು ಹೊಸ ಅಧ್ಯಕ್ಷರನ್ನು ಕಾನೂನಿನ ಪ್ರಕಾರ ಬಹುಮತ ಅವಿಶ್ವಾಸ ಗೊತ್ತುವಳಿ ನಿರ್ಣಯನ ಪಾಸ್ ಮಾಡಿ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿ ಅನುಮೋದನೆ ಕಳಿಸಿದ್ದೀವಿ. ಆ ಅನುಮೋದನೆಗೆ ಸಂಬಂಧಪಟ್ಟಂತೆ ನೇರವಾಗಿ ನಮ್ಮ ಶಾಸಕರು ಎಚ್ ವೈ ಪಾಟೀಲ್ ಸಾಹೇಬ್ ಜೀವಂತಿದ್ರು. ಅವರು ನೇರವಾಗಿ ಜಮೀರ್ ಅಹಮದ್ ಎಲ್ಲಿರ್ತಾನಲ್ಲ ಅಲ್ಲಿ ಹೋಗಿ ಹೇಳಿದರು, ನೋಡೋ ಜಮೀರ್ ಅಹಮದ್ ಮಾಡಿಕೊಡು, ಏನು ಸಾಹೇಬ್ರೆ 2 ನಿಮಿಷದ ಕೆಲಸ ಅಂತಂದ. ಮುಂದೆ CM ಸಾಹೇಬ್ರು ಫೋನ್ ಹಚ್ಚಿದ್ರು. ನಾವು ಅನ್ಕರು ಅನ್ವರ್ ಭಾಷಾ ಅಂತ ಇದ್ದಾರೆ, ಒಬ್ಬರು ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ನು, ಮಾಜಿ ಇದರ ಅಧ್ಯಕ್ಷರು, ವಕಫ್ ಬೋರ್ಡ್ ಅಧ್ಯಕ್ಷರು. CM ಅವರು ಅಲ್ಲಿ ಸಿಒಗೆ ಫೋನ್ ಹಚ್ಚಿ ಏನು ಕೆಲಸ ಆಗಬೇಕಾಗಿತ್ತು? ಅದು ಹೊಸ ಪದಾಧಿಕಾರಿಗಳ ಆಯ್ಕೆ ಅನುಮೋದನೆ ಕೊಡಬೇಕಾಗಿತ್ತು. ಅದು ಅನುಮೋದನೆ ಆಗಲಿಲ್ಲ. 9 ತಿಂಗಳು ಕಾಡಿಸಿದ್ರು. ಬರಂಗಿಲ್ಲ ಅಂತ ಅಂದಿದ್ರಂದ್ರೆ ಆವಾಗ ರಿಜೆಕ್ಟ್ ಮಾಡಿ ಒಗೆದಿದ್ರಂದ್ರೆ ಕೆಲಸನ ಬಗೆಹರಿತಿತ್ತು. ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದೀವಿ. ಮತ್ತು ಅದನ್ನೂ ಮಾಡಲಿಲ್ಲ. ಅಲ್ಲೇ ಇಟ್ಕೊಂಡು ನಮಗೆ ಸತಾಯಿಸಿದ್ರು. ಆಮೇಲೆ ಬಡ ಸಂಸ್ಥೆಯನ್ನು ನರಳುವಂತೆ ಮಾಡಿದ್ರು. ಅಲ್ಲ, ಈಗ ಅವ್ರು ಮಾಡಿಲ್ಲ, ಓಕೆ. ಈಗ ಚುನಾವಣೆ ಸಂದರ್ಭದಲ್ಲಿ ಅವ್ರು ಬರಬೇಕಾಗತ್ತೆ ಪ್ರಚಾರಕ್ಕೆ. ಅವರೆಲ್ಲ ನೀವು ಈ ರೀತಿ ವಿರೋಧ ಮಾಡೋದ್ರಿಂದ ಏನು ಮೆಸೇಜ್ ಹೋಗುತ್ತೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ? ಬಾಗಲಕೋಟೆ ಅಂತ ವಿಷಯದಲ್ಲಿ ನಾವು ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತೀವಿ. ಹುಮ್ಮಸ್ನಿಂದ ಪ್ರಚಾರ ಮಾಡಾಕತ್ತೀವಿ. ಏನು ಇಫೆಕ್ಟ್ ಆಗಂಗಿಲ್ಲ. ಈಗ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಅಂಜುಮನ್ ಸಂಸ್ಥೆಗೆ ಸಂಬಂಧಪಟ್ಟ ಪದಾಧಿಕಾರಿ ತಾವಿದ್ದೀರಿ. ಈಗ ಜಮೀರ್ ಅಹಮದ್ ಖಾನ್ ಅವರು ಬಂದರೆ ಏನಾಗುತ್ತೆ, ಬಾರದಿದ್ರೆ ಏನಾಗುತ್ತೆ? ನೋಡ್ರಿ, ಎಚ್ ವೈ ಮೇಟಿ ಸಾಹೇಬ್ ಅವ್ರದ್ದು 2008, 2013, 2018, 2023 ನಾವು ಇಲೆಕ್ಷನ್ ಮಾಡೀವಿ. ಈ ಮುಸ್ಲಿಂ ಸಮಾಜದವ್ರನ್ನ ಎಲ್ಲ ಲೀಡರ್ಸ್ ಕೂಡಿ ಆವಾಗ ಎಚ್ ವೈ ಮೇಟಿ ಸಾಹೇಬ್ರನ್ನ ಗೆದ್ದು ತೊಗೊಂಡ್ಬಂದಿವಲ್ಲ. ಜಮೀರ್ ಅಹಮದ್ ಖಾನ್ ಬಂದರೆ ಎಚ್ ವೈ ಮೇಟಿ ಅವ್ರಿಗೆ ಗೆದ್ದಿದ್ರ ಅಂದ್ರೆ ಅವ್ರು ಬರದೇ ಹೋದ್ರೆ ಗೆಲ್ಲಿಸ್ತೀರಿ ಈಗ ಅಂತ? ಹೌದು, ನಾವು ಗೆಲ್ಸಿವಿ ಇದಕ್ಕಿಂತ ಮುಂಚೆನು. ಈಗಾಗಲೂ ಕಾಂಗ್ರೆಸ್ ಪರವಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ 2 ಗುಂಪುಗಳಲ್ಲಿ ಬಿರುಕು ಮೂಡಲಿಕ್ಕೆ ಜಮೀರ್ ಅಹಮದ್ ಖಾನ್ ಕಾರಣ ಅಂತೀರಾ, ಹೆಂಗ್ರಿ ನೀವು? ಇಲ್ಲಂದ್ರೆ ಅದು ಮೇನು. ಯಾಕಂತಂದ್ರೆ ಅವರು ನಮ್ಮ ಲೀಡರ್ಸ್. ನಾವೇನು ಅವ್ರಿಗೆ ಲೀಡರ್ ಅಂತ ಒಪ್ಪೋದಿಲ್ಲ ಅಂತಿಲ್ಲ. ಅವರು ನಮ್ಮ ಲೀಡರ್ಸ್ ಅದಾರ. ಆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋರು ಅವ್ರು ಲೀಡರ್. ಇದು ನಮ್ಮ ವೈಯಕ್ತಿಕ ಕೆಲಸ ಅಲ್ಲ, ಅದು ನಮ್ಮ ಸಂಸ್ಥಾ ಕೆಲಸ. ಯಾಕಂತಂದರೆ ನಾವು ಲೀಗಲ್ ಆಗಿ ಎಲ್ಲ ಪೇಪರ್ಸ್ ಎಲ್ಲ ದಾಖಲೆ ಕೊಟ್ಟಿದ್ದೀವಿ. 600 ಮಾಡಿಲ್ಲ. ನಮ್ಮ ಎಚ್ ವೈ ಮೇಟಿ ಸಾಹೇಬರು ನಮ್ಮ ಕರ್ಕೊಂಡೋಗಿ ಅವ್ರು ಹೇಳಿದ್ದಾರೆ ಅವಾಗ ಮಾಡಿಲ್ಲ ಅಂತ. ಈಗ ಏನಿಲ್ಲ ಲಾಸ್ಟಿಗೆ ನೀವು ಫೈನಲ್ ಡಿಸಿಷನ್ ಅನ್ನೋಕೆ ಏನೈತಿ, ಅವರು ಜಮೀರ್ ಅಹಮದ್ ಖಾನ್ ಬರಲಿಲ್ಲ ಅಂದ್ರೆ ಭಾಳ ಒಳ್ಳೇದು. ಅಕಸ್ಮಾತ್ ಇಲ್ಲಿ ಅವ್ರು ಬರಬೇಕಾಗತ್ತೆ ಪ್ರಚಾರಕ್ಕೆ, ಪಕ್ಷ ಅವ್ರಿಗೆ ಜವಾಬ್ದಾರಿ ವಹಿಸಿದ್ರೆ ಅವ್ರು ಬಂದ್ರು ಅವ್ರಿಗೆ ಮರ್ಯಾದೆ ಸಿಗುವುದಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಬಾರದೇ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಾವು ಕಾರಣರಾಗ್ತೇವೆ. ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸದೆ ಹೋದಲ್ಲಿ ಅವರಿಗೆ ಬಾಗಲಕೋಟೆಗೆ ಬರುವುದಕ್ಕೆ ಅವಕಾಶ ಇಲ್ಲ ಎನ್ನುವುದು ಅಲ್ಪಸಂಖ್ಯಾತ ಮುಖಂಡರ ಮಾತು. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಜಿ ನ್ಯೂಸ್ ಕನ್ನಡ.